ತ್ರಿವಿಕ್ರಮ್ 50 ದಿನದಿಂದ ನೀನು ಕಿತ್ತು ದಬಾಕಿರದ ನಾನು ಒಂದೇ ದಿನದಲ್ಲಿ ಕಿತ್ತು ದಬಾಕ್ತೀನಿ ಅಂತ ಚಾಲೆಂಜ್ ಮಾಡಿದ ವೈಲ್ಡ್ ಕಾರ್ಡ್ ಎಂಟ್ರಿ ರಜತ್. ಕೊನೆಗೂ ಗೌತಮಿ ಮಕೋಡನ ಕಿತ್ತು ಬಿಸಾಕಿದ ಶೋಭಾ ಶೆಟ್ಟಿ. ರಜತ್ ವಿರುದ್ಧ ರೊಚ್ಚಿಗೆದ್ದ ತ್ರಿವಿಕ್ರಮ್ ಅಭಿಮಾನಿಗಳು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಸ್, ಮಾರ್ನಿಂಗೇನೆ ಬಿಗ್ ಬಾಸ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿರೋಂಥ ಒಂದು ಪ್ರೋಮೋನ ಬಿಟ್ಟಿದ್ದಾರೆ. ನೋಡೋಣ, ಮೊದಲನೇ ದಿನನೇ ಬೆಂಕಿ ಹಚ್ಬಿಟ್ಟವ್ರೆ. ಆ ಬೆಂಕಿ ದೀಪಕ್ಕೆ ಹಚ್ಕೊಂಡು ತುಂಬಾ ದಿನ ಉರಿಯುತ್ತಾ ಅಥವಾ ಜೋರಾಗಿ ಉರಿದ್ಬಿಟ್ಟು ಬೇಗ ಹಾರೋಗುತ್ತಾ? ಕಾದ್ ನೋಡುವ ಫ್ರೆಂಡ್ಸ್. ಎಸ್, ಹೆಂಗಿತ್ತು ಪ್ರೋಮೋ? ಫಸ್ಟ್ನೇ ದಿನನೇ ತಕಳಿ ಅಂತ ಕೊಟ್ಬಿಟ್ರು ಬಿಗ್ ಬಾಸ್ ಅವರು. ತುಂಬಾ ಜನ ಕಮೆಂಟ್ ಅಲ್ಲಿ ಹೇಳಿದ್ ನೋಡಿದ್ದು, ಏನಕ್ಕೆ ಕೊಟ್ಟಿರೋರಿಗೆ ಅವಕಾಶ ಕೊಡ್ತೀರಾ, ಬೇರೆಯವ್ರಿಗೂ ಕೊಡ್ಬೇಕಿತ್ತಲ್ವ ಅಂತ ಹಾಕಿದ್ದೀರಾ. ಎಸ್, ನೀವು ಹೇಳೋದು ಕರೆಕ್ಟು. ಆದರೆ ಒಂದು ಪ್ರೋಗ್ರಾಮ್ ದೃಷ್ಟಿಯಿಂದ, ಒಂದು ರಿಯಾಲಿಟಿ ಶೋ ದೃಷ್ಟಿಯಿಂದ ನೋಡಿದಾಗ ಬೆಸ್ಟ್ ಚಾಯ್ಸ್ ಅಂತ ನನಗೆ ಅನ್ನಿಸ್ತು. ಏನಕ್ಕೆ ಅಂದರೆ, ಯಾರೋ ಒಬ್ರು ಗೊತ್ತಿಲ್ಲದವ್ರನ್ನ ಅಥವಾ ರಿಯಾಲಿಟಿ ಶೋ ಬಗ್ಗೆ ಗಂಧ ಗಾಳಿನೇ ಇಳ್ದೋದವ್ರನ್ನ ಕರ್ಕೊಂಡು ಬಂದರೆ ಹೆಂಗಿರೋದು ಅಂದರೆ, ಫಸ್ಟ್ನೇ ದಿನ ಹಾಯ್, ಹೌ ಆರ್ ಯು, ಹೇಗಿದ್ದೀರಾ ಅಂದ್ಕೊಂಡು ಹಗ್ ಮಾಡಿಕೊಂಡು ಆರಾಮಾಗಿರ್ತಿದ್ರು. ಆವಾಗ ಈ ಪ್ರೋಮೋ ಕೂಡ ಈ ರೇಂಜ್ಗೆ ಸೌಂಡ್ ಮಾಡ್ತಿರ್ಲಿಲ್ಲ. ಆ್ಯಂಡ್ ವೈಲ್ಡ್ ಕಾರ್ಡ್ ಎಂಟ್ರಿನೂ ಸೌಂಡ್ ಮಾಡ್ತಿರ್ಲಿಲ್ಲ. ಬಿಕಾಸ್ ವೈಲ್ಡ್ ಕಾರ್ಡ್ ಎಂಟ್ರಿ ಇಷ್ಟು ವರ್ಷಗಳು ನೋಡಿದ್ದೀರಾ, ಎಲ್ಲ ಬರ್ತಾರೆ, ಬಂದ ಪುಟ ಹೋದ ಪುಟ, ಬಂದ ಪುಟ ಹೋದ ಪುಟ ಅಂತ ಹಿಂಗೆ ಬಂದು ಹಿಂಗೆ ಹೊಂಟೋಯ್ತಾರೆ, ಆಯಿತಾ? ಸೊ ಹಂಗಾಗಬಾರ್ದು ಅಂತಾನೆ ಈ ಸಲ ನನ್ನ ಪ್ರಕಾರ ಬೆಸ್ಟ್ ಚಾಯ್ಸ್ ಮಾಡಿದ್ದಾರೆ. ಏನು ಮೇಡಮ್, ಎಲ್ಲರ ಕಮೆಂಟ್ ಸೆಕ್ಷನಲ್ಲಿ ಸಿಕ್ಕಾಪಟ್ಟೆ ಬೈತಿದ್ದಾರೆ, ನೆಗೆಟಿವ್ ಆಗಿ ಸ್ಪ್ರೆಡ್ ಆಗ್ತಿದೆ, ನೀವು ನೋಡಿದ್ರೆ ಒಳ್ಳೆ ಸೆಲೆಕ್ಷನ್ ಮಾಡೋರೆ ಅಂತ ಕೆಲವ್ರು ಅನ್ಕೋಬೋದು. ಬರ್ತೀನಿ ಆ ಒಂದು ವಿಷಯಕ್ಕೂ ಬರ್ತೀನಿ. ಮೊದಲನೇದಾಗಿ ಸಿಕ್ಕಾಪಟ್ಟೆ ಮೊದಲನೇ ದಿನನೇ ಹವಾ ಕ್ರಿಯೇಟ್ ಮಾಡಿದಂಥ ರಜತ್ ಅವರು, ಇವ್ರದ್ದು ಯಾಕೆ ಇಷ್ಟೊಂದು ಸೌಂಡ್ ಮಾಡ್ತಿರೋದಂದರೆ, ಅವ್ರಿಗೆ ಗೊತ್ತು ಇವಾಗ ಬಿಗ್ ಬಾಸ್ ಮನೇಲಿರೋರಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ತಿರೋದು ಆ್ಯಂಡ್ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿರೋದು ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಅಂತ. ಸೊ ಬರ್ತಿದ್ದಂಗೆ ತ್ರಿವಿಕ್ರಮ್ನೇ ಟಾರ್ಗೆಟ್ ಮಾಡಿದ್ದಾರೆ. ನನಗೇನು ಅನ್ನಿಸ್ತಿದೆ ಅಂದರೆ, ಯಾರು ವಿನಯ್ ಗೌಡ ಇದ್ರಲ್ಲ, ಸೊ ಆ ಥರ ಆ್ಯಂಡ್ ಜಗದೀಶ್ ಅವ್ರ ಥರ ಆಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಈಗ ಪ್ರೋಮೋ ಬಿಟ್ಟಿರೋ ಪ್ರಕಾರ ತುಂಬ ಜನ ಅಂದ್ಕೊಂಡಿರೋದು, ಅಲ್ಲಿ ನೋಡಿದಾಗ ಅದೇ ಥರ ಕ್ರಿಯೇಟ್ ಮಾಡಿದ್ದಾರೆ ಪ್ರೋಮೋನು ಕೂಡ. ಯಾರು ರಜತ್ ಅವರು ತ್ರಿವಿಕ್ರಮ್ಗೆ ಈ ಡೈಲಾಗ್ ಹೇಳ್ತಿರೋದು, ತ್ರಿವಿಕ್ರಮ್ ಅಂತ ಒಂದು ವಾಯ್ಸ್ ಬರುತ್ತೆ, ಅದಾದಮೇಲೆ ಏನು, ನೀನು 10 ದಿನದಿಂದ ದಬಾಕಿರೋದನ್ನ ನಾನು ಒಂದೇ ದಿನದಲ್ಲಿ ದಬಾಕ್ತೀನಿ ಅಂತ. ಆ್ಯಕ್ಚುಲಿ ಆ ಪ್ರೋಮೋನ ನೀಟಾಗಿ ಕ್ಲಿಯರಾಗಿ ಅಬ್ಸರ್ವ್ ಮಾಡಿದ್ರೆ ಏನಂದರೆ, ಇಲ್ಲಿ ಏನು ಅವ್ರ ಸ್ಪರ್ಧಿಗಳು ಕೂತಿರ್ತಾರೆ, ಅದ್ರ ಮುಂದೆ ಹೇಳುವಾಗ ತ್ರಿವಿಕ್ರಮ್ ಅನ್ನೋ ಒಂದು ವಾಯ್ಸ್ ಬರುತ್ತೆ ಅಷ್ಟೇ. ಅದಾದಮೇಲೆ ಇವ್ರು ಹೋಗ್ಬಿಟ್ಟು ಕ್ಯಾಮ್ರಾ ಮುಂದೆ ಒಳಗಡೆ ಇರುತ್ತಲ್ಲ, ಆ ಕ್ಯಾಮ್ರಾ ಮುಂದೆ ಹೇಳೋದು. ಇಲ್ಲಿ ಬರೀ ತ್ರಿವಿಕ್ರಮ್ಗೆ ಹೇಳ್ತಿಲ್ಲ, ಇವರು ಎಲ್ಲ ಸ್ಪರ್ಧಿಗಳನ್ನೂ ಸೇರಿಸಿ ಹೇಳ್ತಿರೋದು, ನೀವೆಲ್ಲ 50 ದಿನದಿಂದ ಕಿತ್ತು ದಬಾಕ್ತೇ ಇರೋದನ್ನ ಅಥವಾ ದಬಾಕಿರೋದನ್ನ ನಾನು ಒಂದೇ ದಿನದಲ್ಲಿ ದಬಾಕ್ತೀನಿ ಅಂತ. ಸೊ ಇಲ್ಲಿ ಡೈರೆಕ್ಟಾಗಿ ಹೇಳಿಲ್ಲ ಅವರು, ಅಲ್ಲಿ ಯಾರ ಮುಂದೆ, ತ್ರಿವಿಕ್ರಮ್ ಅವ್ರ ಮುಂದೆ ಹೇಳಿಲ್ಲ. ಇಲ್ಲಿ ಸಪ್ರೇಟ್ ಕ್ಯಾಮ್ರಾ ಬಂದುಬಿಟ್ಟು ಎಲ್ಲರಿಗೂ ಸೇರಿಸಿ, ಬರೀ ತ್ರಿವಿಕ್ರಮ್ ಅವ್ರಿಗೆಲ್ಲ ಎಲ್ಲರಿಗೂ ಸೇರಿಸಿ ಹೇಳಿದ್ದಾರೆ. ಬಟ್ ಪ್ರೋಮೋ ಗೊತ್ತಲ್ಲ, ಬಿಗ್ ಬಾಸ್ ಅವ್ರ ಪ್ರೋಮೋ ಎಡಿಟ್ ಮಾಡುವಾಗ ಇವರು ಡೈರೆಕ್ಟ್ ಅಲ್ಲೇ ಹೇಳಿದ್ದಾರೆ ಅನ್ನೋ ಒಂದು ರೇಂಜ್ಗೆ ಹವಾ ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ರಜತ್ ಅವ್ರಿಗೆ ಪ್ಲಸ್ ಏನಾಗ್ಬೋದು, ಮೈನಸ್ ಏನಾಗ್ಬೋದು ಅಂತಲೂ ಹೇಳ್ಬಿಡ್ತೀನಿ. ಮೊದಲನೇದಾಗಿ ಪ್ಲಸ್ ಏನಂದರೆ, ಇವರು ಆಲ್ರೆಡಿ ತುಂಬ ರಿಯಾಲಿಟಿ ಶೋಗಳಲ್ಲಿ ಮಾಡಿರೋದ್ರಿಂದ ಒಂದು ಐಡಿಯಾ ಇರುತ್ತೆ ಯಾವ ಥರ ವರ್ಕ್ ಆಗುತ್ತೆ, ಯಾವ ರಿಯಾಲಿಟಿ ಶೋ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ಅದು ಪ್ಲಸ್ ಆಗುತ್ತೆ. ಆ್ಯಂಡ್ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ, ಲಾಸ್ಟ್ ಟೈಮು ಕೂಡ ಒಬ್ಬ ಬಂದ, ಆನೆನ ಪಳಗಿಸ್ತೀನಿ, ಮಾವುತ ಹಾಕ್ತೀನಿ ಅಂದ್ಕೊಂಡು. ಬಟ್ ನನ್ನ ಪ್ರಕಾರ ಅವ್ರುಗಳಿಗೆ ಇವ್ರನ್ನ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಬಿಕಾಸ್ ಅವಿ ಇರ್ಬೋದು, ಪವಿ ಇರ್ಬೋದು, ಅವ್ರು ನೀವು ನೋಡಿದ್ದೀರ, ಅವರು ಅಂದರೆ ಪಾಪ್ಯುಲರ್ ಫೇಸು ಇರಲಿಲ್ಲ, ಅವ್ರು ಯಾರು ಅಂತಲೂ ಗೊತ್ತಿರಲಿಲ್ಲ. ಆ್ಯಂಡ್ ಅವರು ಒಂಥರ ಸುಮ್ಮನೆ ಡೈಲಾಗ್ ಹೊಡೆದಿದ್ದು, ಅಂದರೆ ಫುಲ್ಲು ಸಾಫ್ಟ್ ನೇಚರ್ ಥರ ಇದ್ದದ್ದು. ಸೊ ಅದೇನಂತಾರೆ, ಅವರು ಒಂಥರ ಫಾರಮ್ ಕೋಳಿಗಳ ಥರ, ಇವರು ಸಿಕ್ಕಾಪಟ್ಟೆ ಏನೋ ನಾಟಿ ಕೋಳಿ ಇವರು. ಯಾರು ಕುಯ್ಸ್ಕೊತಾರೆ ಗೊತ್ತಿಲ್ಲ ಗುರು. ಏನಕ್ಕೆ ಅಂದರೆ, ಒಂದು ರಜತ್ ಅವ್ರಿಗೆ ನಾನು ಕೇಳಿರೋ ಪ್ರಕಾರ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಅಂತ ಅವ್ರ ಹೆಂಡ್ತಿ ಅವಾಗ ಯಾವುದೋ ಲಾಂಗ್ ಬ್ಯಾಕ್ ಒಂದು ರಿಯಾಲಿಟಿ ಶೋಗಳಲ್ಲಿ ಹೇಳಿದ ನೆನಪು. ಸೊ ಆ್ಯಂಡ್ ಫ್ರೆಂಡ್ಸ್ ಗ್ಯಾಂಗು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಅಂದರೆ ಸಪೋರ್ಟ್ ಸಿಗುತ್ತೆ ಅಂತ. ಏನಕ್ಕೆ ಇದು ಹೇಳ್ತಿದ್ದೀನಿ ಅಂದರೆ, ಪ್ಲಸ್ಸಲ್ಲಿ ಬಂದಾಗ ಸಪೋರ್ಟ್ ಸಿಗುತ್ತೆ. ಒಂದು ರಿಯಾಲಿಟಿ ಶೋಗಳ ಅನುಭವ ಇದೆ, ಇನ್ನೊಂದು ಫಿಸಿಕಲ್ ನೋಡಿದಾಗ ಅನಿಸುತ್ತೆ ಫಿಸಿಕಲ್ಲು ಫಿಟ್ ಇದ್ದಾರೆ, ಸ್ಟ್ರೆಂತ್ ಇದೆ ಅಂತ. ಬಟ್
ಅದು ಏನಂತಾರೆ ಪ್ರಾಕ್ಟಿಕಲ್ ಆಗಿ ನಾವು ನೋಡಿದಾಗಲೇ ಗೊತ್ತಾಗೋದು ಎಷ್ಟು ಸ್ಟ್ರೆಂತ್ ಇದ್ದಾರೆ, ಹೆಂಗೆ ಆಡ್ತಾರೆ ಅಂತ. ಸೊ ಇಷ್ಟೆಲ್ಲ ಪ್ಲಸ್ ಆಗುತ್ತೆ. ಆ್ಯಂಡ್ ಪಾಪ್ಯುಲರ್ ಫೇಸ್ ಕೂಡ ತುಂಬ ಜನಕ್ಕೆ ಗೊತ್ತಿದೆ. ಸ್ವಲ್ಪ ಗ್ಯಾಪ್ ಆಗೋಯ್ತು ಅವ್ರದ್ದು ರಿಯಾಲಿಟಿ ಶೋಗಳದ್ದು, ಬಟ್ ತುಂಬ ಜನಕ್ಕೆ ಗೊತ್ತಿದೆ. ಈಗ ನನಗೂ ಗೊತ್ತಿತ್ತು ಮೊದಲೇ. ಸೊ ಅದೇ ಥರ ಇದೆಲ್ಲ ಪ್ಲಸ್ ಆಗುತ್ತೆ. ಆ್ಯಂಡ್ ಬಂದ ತಕ್ಷಣ ಎಷ್ಟೊಂದೆಲ್ಲ ಬೇಕಿತ್ತ ಗುರು ಬಿಲ್ಡಪ್ ಅಂತ ಅನಿಸ್ಬೋದು. ಬಟ್ ನಾನು ಆಲ್ರೆಡಿ ಹೇಳ್ದಂಗೆ ಈಗ ಬಂದ ತಕ್ಷಣ ಹಾಯ್ ಹವ್ ಆರ್ ಯು, ಚೆನ್ನಾಗಿದ್ದೀರಾ ಅಂದ್ಬಿಟ್ಟು ಹಗ್ ಮಾಡಿದರೆ ಈ ಪ್ರೋಮೋ ಈ ರೇಂಜಿಗೆ ಸೌಂಡ್ ಮಾಡ್ತಿರ್ಲಿಲ್ಲ. ಅವ್ರಿಗೂ ಚೆನ್ನಾಗಿ ಗೊತ್ತು ಈ ಥರ ಮಾತಾಡಿದ್ರೇ ವರ್ಕ್ ಆಗೋದು ಬಿಗ್ ಬಾಸ್ ಮನೇಲಿ. ಆ್ಯಂಡ್ ನೆಗೆಟಿವ್ ಆರ್ ಪಾಸಿಟಿವ್ ಆಗೇ ಆಗಬೇಕು ಅಂತೇನಿಲ್ಲ. ನೆಗೆಟಿವ್ ಆಗಾದರೂ ಪಬ್ಲಿಸಿಟಿ ಸಿಕ್ಕೇ ಸಿಗುತ್ತಾ. ಈಗ ಎಲ್ಲರೂ ಅವ್ರ ಬಗ್ಗೆ ಮಾತಾಡ್ತವ್ರ. ಸೊ ಇಷ್ಟೇ, ಮೊದಲನೇದಾಗಿ ರೆಕಗ್ನೈಸ್ ಮಾಡಬೇಕು ಜನ, ಹೈಪ್ ಕ್ರಿಯೇಟ್ ಮಾಡಬೇಕು. ಅದರಲ್ಲಿ ಸಕ್ಸಸ್ ಆಗಿದ್ದಾರೆ. ಅದು ನೆಗೆಟಿವ್ ಆಗಾರು ಹೋಗ್ಬೋದು, ಪಾಸಿಟಿವ್ ಆಗಾರು ಹೋಗ್ಬೋದು, ಬಟ್ ಸಕ್ಸಸ್ ಆಗಿದ್ದಾರೆ. ಸೊ ಇದೆಲ್ಲ ಇವರ ಪ್ಲಸ್ ಪಾಯಿಂಟ್. ಇನ್ನು ನೆಗೆಟಿವ್ ಏನಾಗ್ಬೋದು ಅಂದರೆ ಸೇಮ್ ಮೊದಲನೇ ದಿನ ಬಂದ ತಕ್ಷಣ ಇಷ್ಟೊಂದು ಹಾರಾಡ್ತಿದ್ದಾರೆ, ಇಷ್ಟೊಂದು ಕೂಗಾಡ್ತಿದ್ದಾರೆ. ಸೊ ಈ ಥರ ಕೂಗಾಡ್ದವರು ಫುಲ್ ಸೀಸನಲ್ಲೂ ಅದೇ ಥರ ನಡ್ಕೊಳ್ತಾರ, ಹಂಗೆ ಸ್ಟ್ರಾಂಗಾಗಿ ಮಾತಾಡ್ತಾರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಜೋರಾಗಿ ಹುರಿದ್ಬಿಟ್ಟು ಆಮೇಲೆ ಸೈಲೆಂಟ್ ಆಗಿಬಿಟ್ರೆ ಸಿಕ್ಕಾಪಟ್ಟೆ ಟ್ರೋಲ್ ಆಯ್ತಾರೆ, ಅದ್ರಲ್ಲಿ ಡೌಟೇ ಇಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ಇಲ್ಲಿ ಬರ್ತಿದ್ದಂಗೆ ಯಾರಿಗೆ ಒಂದು ಸ್ವಲ್ಪ ಫ್ಯಾನ್ ಬೇಸ್ ಜಾಸ್ತಿ ಇದೆ ಅವ್ರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಸೊ ಆಲ್ರೆಡಿ ತ್ರಿವಿಕ್ರಮ್ ಫ್ಯಾನ್ಸು ಸಿಕ್ಕಾಪಟ್ಟೆ ಬೈತಿದ್ದಾರೆ ರಜತ್ಗೆ, ಫುಲ್ಲು ನೆಗೆಟಿವ್ ಕಮೆಂಟ್ ಹಾಕ್ತಿದ್ದಾರೆ. ಆ್ಯಂಡ್ ಯಾರೇ ಬರಲಿ ಯಾರೇ ಹೋಗಲಿ ನಾವಂತೂ ಸಪೋರ್ಟ್ ಮಾಡೋದು ತ್ರಿವಿಕ್ರಮ್ಗೆ, ನಾವಂತೂ ಸಪೋರ್ಟ್ ಮಾಡೋದು ಮೋಕ್ಷಿತಾಗೆ, ನಾವಂತೂ ಸಪೋರ್ಟ್ ಮಾಡೋದು ಭವ್ಯಾಗೆ. ಈ ಥರ ಆಲ್ರೆಡಿ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿರೋದ್ರಿಂದ ಇದು ಆಲ್ರೆಡಿ ಹೇಳಿದ್ನಲ್ಲ. ನೆಗೆಟಿವ್ ಏನಾಗುತ್ತೆ ಅಂದರೆ ಈಗ 50 ದಿನದಿಂದ ಯಾರು ಬಂದಿದ್ದಾರೆ, ನೀವು ಎಷ್ಟೇ ಸ್ಟ್ರಾಂಗ್ ಆಗಿರೋ ಕಂಟೆಸ್ಟೆಂಟ್ ಬಂದರೂ ಕೂಡ ಅವ್ರಿಗೆ ಆಲ್ರೆಡಿ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ಕೆಲವರು ಹೆಂಗೆ ಅಂದರೆ ತುಂಬ ಲಾಯಲ್ ಆಗಿರ್ತಾರೆ. ಗುರು ಯಾರು ಬರಲಿ ಗುರು, ನಾನು ನನ್ನ ತ್ರಿವಿಕ್ರಮ್ಗೆ ಸಪೋರ್ಟ್ ಮಾಡೋದು ಅಂತ. ಯಾಕೆಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲೂ ನೋಡಿದ್ದೀನಿ, ತುಂಬ ಜನ ಕಮೆಂಟ್ ಹಾಕಿದ್ದೀರಾ, ಮೇಡಮ್ ಯಾರೇ ಬರಲಿ ಮೇಡಮ್ ನಾವು ತ್ರಿವಿಕ್ರಮ್ಗೆ ಸಪೋರ್ಟ್ ಮಾಡೋದು ಅನ್ನೋ ಥರ. ಸೊ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿರೋದ್ರಿಂದ ಅಲ್ಲಿ ಏನು ಮಾಡೋಕ್ಕಾಗಲ್ಲ, ಅದೊಂದು ಇವ್ರಿಗೆ ಮೈನಸ್ ಆಗ್ಬೋದು. ಅದಾದಮೇಲೆ ತುಂಬ ಓವರಾಗಿ ಅವಶ್ಯಕತೆ ಇರಲಿಲ್ಲ. ಎಸ್ ಪ್ರೋಮೋಗೆ ಅಥವಾ ಹೈಪ್ ಕ್ರಿಯೇಟ್ ಮಾಡೋಕ್ಕೆ ಒಂದು ಇದು ಬೇಕು, ಆದರೆ ಇವರು ಅದೇ ಥರ ಪರ್ಸ್ನಾಲಿಟಿನ ಅಥವಾ ಬರೀ ಹಿಂಗೆ ಹೈಪ್ ಕ್ರಿಯೇಟ್ ಮಾಡೋಕ್ಕೆ ಮಾತ್ರ ಈ ಥರ ಡವ್ ಮಾಡ್ತಾವ್ರ, ಎಲ್ಲ ಮ್ಯಾಟ್ರ್ ಆಗುತ್ತೆ. ಎಸ್ ನೋಡೋಣ ಇದೇ ಥರ ಹತ್ಕೊಂಡು ಉರಿತಿರುತ್ತಾ ಅಥವಾ ಬೇಗ ಕೆಟ್ಟೋಗುತ್ತಾ ಅಂತ. ಬಟ್ ನನ್ನ ಪ್ರಕಾರ ಆಲ್ರೆಡಿ ಹೇಳ್ದಂಗೆ ಬಿಗ್ ಬಾಸ್ ಅವ್ರದ್ದು ಗುಡ್ ಚಾಯ್ಸ್, ವೈಲ್ಡ್ ಕಾರ್ಡ್ ಎಂಟ್ರಿಗೆ ಬೆಟರ್ ಚಾಯ್ಸ್ ಅಂತ ಅನ್ನಿಸ್ತು. ಯಾಕೆಂದ್ರೆ ಸೈಲೆಂಟ್ ಆಗಿರೋರು ಅಥವಾ ಏನು ರಿಯಾಲಿಟಿ ಶೋ ಬಗ್ಗೆ ಗಂಧಗಾಳಿನೇ ಗೊತ್ತಿರೋರು ಬಂದಿದ್ರೆ ಈ ಥರ ಹೈಪ್ ಕ್ರಿಯೇಟೇ ಆಗ್ತಿರ್ಲಿಲ್ಲ. ಎಸ್ ನೆಕ್ಸ್ಟು ಬಂದು ಫೈರ್ ಬ್ರ್ಯಾಂಡ್ ಶೋಭಾ ಶೆಟ್ಟಿ. ಎಸ್ ಇವರು ನನಗೇನು ಅನಿಸಿದೆ ಅಂದರೆ ಅದೇ ಬಂದ ತಕ್ಷಣ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಎಲ್ಲ ಮಾಡಿದ್ರು. ಸುದೀಪ್ ಅವ್ರಿಗೆ ದೃಷ್ಟಿ ತೆಗಿಯೋದಿರ್ಬೋದು, ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದಿರ್ಬೋದು. ಸೊ ಓವರ್ ಆ್ಯಕ್ಟಿಂಗ್ ಮಾಡಿದ್ರು, ಅದನ್ನೂ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ. ಆದರೆ ಸುದೀಪ್ ಅವ್ರು ಚೆನ್ನಾಗಿ ಹೇಳಿದ್ರು, ತೆಲುಗು ಕಾದು ಅಂತ. ಎಸ್ ಇದು ತೆಲುಗು ಬಿಗ್ ಬಾಸ್ಗೂ ಕನ್ನಡ ಬಿಗ್ ಬಾಸ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಅದರಲ್ಲೂ ಸುದೀಪ್ ಸರ್ ಕೇಳಬೇಕಾ, ಹಾಕೊಂಡು ರುಬ್ತಾರೆ ಏನಾರು ಒಂಚೂರು ಹೆಚ್ಚು ಕಮ್ಮಿ ಮಾಡಿದ್ರೆ. ಬಟ್ ಏನಂದರೆ ಶೋಭಾ ಶೆಟ್ಟಿಗೆ ಆಲ್ರೆಡಿ ಒಂದು ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಗೊತ್ತು ಎಲ್ಲೆಲ್ಲಿ ತಪ್ಪು ಮಾಡಿದ್ದೀನಿ, ಎಲ್ಲೆಲ್ಲಿ ತಪ್ಪು ಮಾಡಬಾರ್ದು ಅಂತ. ಸೊ ಅದೆಲ್ಲ ತಲೆಯಲ್ಲಿ ಹಿಡ್ಕೊಂಡು ಬಂದಿದ್ದಾರೆ ಅಂತ ಅನಿಸುತ್ತೆ. ಇಲ್ಲಿ ರಜತ್ಗೆ ಕಂಪೇರ್ ಮಾಡಿದ್ರೆ ರಜತ್ ನೋಡಿ ಏನು ಗುರು ಇವನು ತಿಕ್ಲು ಥರ ಮಾತಾಡ್ತಾನೆ, ಏನು ಗುರು ಇಷ್ಟೊಂದು ಓವರ್ ಬಿಲ್ಡಪ್ ಕೊಡ್ತಾನೆ ಅಂತ ಅನಿಸ್ಬೋದು. ಬಟ್ ಇಲ್ಲಿ ಶೋಭಾ ಶೆಟ್ಟಿ ಸ್ವಲ್ಪ ಅದು ಏನು ಸುದೀಪ್ ಸರ್ ಜೊತೆ ಏನು ದೃಷ್ಟಿ ತೆಗಿಯೋದು ಹಿಂಗೆಲ್ಲ ಆಡೋದು ನೋಡಿದಾಗ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಅಂತ ಅನಿಸುತ್ತೆ ಕೆಲವ್ರಿಗೆ. ಅದನ್ನು ಬಿಟ್ಟರೆ ಅವ್ರು ಮಾತಾಡ್ತಿರೋದು ನೋಡಿ ಸ್ವಲ್ಪ ಏನೋ ಅಳತೆ ಮಾಡಿ ತೂಗಿ ಮಾತಾಡ್ತಿದ್ರು, ಕರೆಕ್ಟಾಗಿ ಮಾತಾಡ್ತಿದ್ದಾರೆ ಅಂತ ನಂಗೆ ಅನ್ನಿಸ್ತು. ಇಲ್ಲಿ ನೋಡಿ ಗೊತ್ತು ಅವ್ರಿಗೆ ತ್ರಿವಿಕ್ರಮ್ದು ಟಾರ್ಗೆಟ್ ಮಾಡಬಾರ್ದು ಅಂತ ಏನೋ ಗೊತ್ತಿದೆ. ಚೆನ್ನಾಗಿ ಐಡಿಯಾ ಯೂಸ್ ಮಾಡಿ ಮಂಜಣ್ಣ ಮತ್ತು ಗೌತಮಿದು ಮಾತಾಡ್ತಾರೆ. ಎಸ್ ಇಲ್ಲಿ ನನ್ಗೆ ಅಬ್ಸರ್ವ್ ಮಾಡಿರೋ ಪ್ರಕಾರ ಯಾರ್ದು ಪ್ರೋಮೋದಲ್ಲಿ ತೋರಿಸಿರುವಂಗೆ ರಜತ್ತು ಅಲ್ಲಿ ಹೇಳಲ್ಲ, ಡೈರೆಕ್ಟಾಗಿ ತ್ರಿವಿಕ್ರಮ್ಗೆ ಹೇಳಿಲ್ಲ, ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟು ಎಲ್ಲರಿಗೂ ಸೇರಿಸಿ ಹೇಳಿರೋದು. ಅದಾದಮೇಲೆ ಇವ್ರದ್ದು ಡೈರೆಕ್ಟ್ ಅಲ್ಲೇ ಏನು ಮಂಜಣ್ಣಗೆ ಫ್ರೆಂಡ್ಶಿಪ್ ಬಗ್ಗೆ ಆಗಿರ್ಬೋದು, ವರ್ತಿ ಅಲ್ಲ ಫ್ರೆಂಡ್ಶಿಪ್ಗೆ. ಆ್ಯಂಡ್ ಇಲ್ಲಿ ಆ ಕಡೆ ಈ ಕಡೆ
ಮಾತಾಡ್ತೀರಾ ಇವರು ಅಂತ ಹೇಳಿದ್ದಾರೆ. ಎಸ್, ಮಂಜಣ್ಣ ಗೊತ್ತಲ್ಲ. ಅಂದರೆ ನನ್ನ ಪ್ರಕಾರ ಗೌತಮಿಗೆ ಸಿಕ್ಕಾಪಟ್ಟೆ ಟ್ರೂ ಆಗಿದೆ ಅಪ್ಪ ಅವ್ರ ಫ್ರೆಂಡ್ಶಿಪ್ಪು. ಏನೇ ಗೇಮ್ ಅಂತ ಬಂದಾಗ ಮಂಜಣ್ಣ ಯಾರನ್ನೂ ನೋಡಲ್ಲ ಬಿಡಿ. ಆದರೆ ಇಲ್ಲಿ ಫ್ರೆಂಡ್ಶಿಪ್ ಅಂತ ಬಂದಾಗ ಗೌತಮಿ ಮಂಜಣ್ಣ ಫ್ರೆಂಡ್ಶಿಪ್ಪು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ, ಅದ್ರಲ್ಲಿ ಡೌಟ್ ಇಲ್ಲ. ಬಟ್ ಇಲ್ಲಿ ಮೋಕ್ಷಿತಾಗಂತೂ ಮೋಸ ಆಗ್ತಿರೋದು ಅದು ಎವಿಡೆಂಟಾಗಿ ಕಾಣ್ತಿದೆ. ಸುಮ್ಮನೆ ಏನೋ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಆ ಗ್ರೂಪಲ್ಲಿರೋದು. ಸೊ ಇಲ್ಲಿ ಶೋಭಾ ಶೆಟ್ಟಿ ಅವ್ರು ಕರೆಕ್ಟಾಗಿ ಹೇಳಿದ್ರು ಅನ್ನಿಸ್ತು. ಅದು ಬೇರೆ ಕಾಯಿ ಹೊಡೆದ್ರು, ಕಾಯಿ ಬೇರೆ ಒಡೆದೋಗ್ಲಿಲ್ಲ. ಅದೊಂದು ಕಾಮಿಡಿ ಆಗಿರುತ್ತೆ ಅಲ್ಲಿ. ಸೊ ಇವ್ರಿಗೂ ಹೇಳ್ಕೊಟ್ಟಿರ್ತಾರೆ ಬಿಗ್ ಬಾಸ್ ಅವರು. ಅಂದರೆ ಅವ್ರು ಹೇಳ್ದೇನೆ ಇವರೆಲ್ಲ ಇದು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಹೋಗ್ಬಿಟ್ಟು ನೀವು ಒಪಿನಿಯನ್ ಹೇಳಬೇಕು ಅಂತ ಎಲ್ಲ ಹೇಳ್ದಾಗ ಇವ್ರಿಗೂ ತಲೆಯಲ್ಲಿ ಗೊತ್ತಿದೆ. ಇಬ್ರಿಗೂ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸ್ ಆಗಿರೋದಕ್ಕೆ ಏನು ರಿಯಾಲಿಟಿ ಶೋಗಳು ಏನೋ ಹೆಂಗೆ ಮಾತಾಡಿದ್ರೆ ಎಲ್ಲಿ ಹೆಂಗೆ ಹತ್ಕೊಂಡು ಉರಿಯುತ್ತೆ ಅನ್ನೋದು ಗೊತ್ತಾಗಿದೆ. ಆದರೆ ಇಲ್ಲಿ ನನಗನ್ನಿಸ್ತಿರೋದು ತ್ರಿವಿಕ್ರಮ್ ಅವರ ತಾಳ್ಮೆನ ಪರೀಕ್ಷೆ ಮಾಡೋಕ್ಕೆ ಕಳಿಸಿರೋ ಥರ ಇದೆ. ಬಿಕಾಸ್ ತ್ರಿವಿಕ್ರಮ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಅಂತ ಕೇಳಿದ್ದೀವಿ. ಬಟ್ ಇಲ್ಲಿ ಫುಲ್ ಕಂಟ್ರೋಲ್ ಮಾಡ್ಕೊಂಡವ್ರೆ. ಅಕಸ್ಮಾತ್ ಐ ಥಿಂಕ್ ರಿಯಾಕ್ಟ್ ಮಾಡಲ್ಲ. ತ್ರಿವಿಕ್ರಮು ಮೈಂಡ್ ಗೇಮ್ ಸಕಾಲಾಗಿ ಆಡ್ತಿದ್ದಾರೆ. ಇಷ್ಟು ದಿನ ಆಡ್ತಿರೋಂಗೆ ಆಡಬೇಕು ಅಂತ ಅನಿಸುತ್ತೆ. ಬಟ್ ಇವರು ರಜತ್ ಅವರು ಕೆಣಕ್ತಾರೆ, ಬಿಡಲ್ಲ, ಪಕ್ಕ ಕೆಣಕ್ತಾರೆ. ಮೇ ಬಿ ಜಗದೀಶ್ ಅವ್ರನ್ನ ಕಾಪಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅನಿಸುತ್ತೆ. ಅವ್ರು ಕೆಣಕ್ದಾಗ ತ್ರಿವಿಕ್ರಮು ಈಗ ಹೆಂಗಿದ್ದಾರೆ ಆ ಥರ ರಿಯಾಕ್ಟ್ ಮಾಡ್ಕೊಂಡು ಹೋದರೆ ಏನೂ ಇಲ್ಲ ಗುರು, ಏನೂ ಮಾಡ್ಕೊಳಕ್ಕಾಗಲ್ಲ. ಆ್ಯಂಡ್ ಫ್ಯಾನ್ ಬೇಸು ಕ್ರಿಯೇಟ್ ಆಗಿದೆ, ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ. ಬಟ್ ಬೇರೆ ಥರ ರಿಯಾಕ್ಟ್ ಮಾಡಿಬಿಟ್ರೆ ಸ್ವಲ್ಪ ಏಟು ಬೀಳ್ಬೋದು. ನೋಡೋಣ ಗೈಸ್. ಆಲ್ರೆಡಿ ಹೇಳ್ದಂಗೆ ಇದು ದೀಪವಾಗಿ ತುಂಬ ದಿನ ಉರಿಯುತ್ತಾ ಅಥವಾ ಜೋರಾಗಿ ಹತ್ಕೊಂಡು ಉರಿದೈತೆ, ಬೇಗ ಹಾರೋಗುತ್ತಾ? ನಿಮ್ಗೆ ಹೆಂಗೆ ಅನಿಸುತ್ತೆ? ವೈಲ್ಡ್ ಕಾರ್ಡ್ ಎಂಟ್ರಿ ಏನು ಅನ್ನಿಸ್ತು? ಅವ್ರು ಹೇಳಿದ ರೀಸನ್ ಕರೆಕ್ಟಾಗಿತ್ತಾ? ಸೊ ಎಸ್, ಏನೇನು ಅನ್ನಿಸ್ತು ಎಲ್ಲ ಕಮೆಂಟಲ್ಲಿ ತಿಳಿಸಿ. ಎಪಿಸೋಡ್ ರಿವ್ಯೂವಲ್ಲಿ ಸಿಗ್ತೀನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಲವ್ ಯು ಗೈಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.